ಬೆಳಗಾವಿಯಲ್ಲಿ ರೈತರು ನಡೆಸ್ತಾ ಇರುವಂತಹ ಧರಣಿ 9ನೇ ದಿನಕ್ಕೆ ಕಾಲಿಟ್ಟಿದೆ. ಇತ್ತ ಎಲ್ಲರ ಚಿತ್ತ ಸಿಎಂ ಸಿದ್ದರಾಮಯ್ಯ ಸಭೆಯತ್ತ ನೆಟ್ಟಿದೆ. ಇವತ್ತಾದ್ರೂ ಕಬ್ಬು ಬೆಳೆಗಾರರಿಗೆ ಸಿಹಿ ಸುದ್ದಿ ಸಿಗುತ್ತಾ? ಸಿಎಂ ಸಿದ್ದರಾಮಯ್ಯ ಸಭೆಗೆ ಕ್ಷಣಗಣನೆ ಶುರುವಾಗಿದೆ. ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಇವತ್ತು ಮಹತ್ವದ ಸಭೆಯನ್ನ ನಡೆಸ್ತಾರೆ. ಕ್ಷಣಗಣನೆ ಆರಂಭ ಆಗಿದೆ. ರಾಜ್ಯದಲ್ಲಿರುವ ಶುಗರ್ ಫ್ಯಾಕ್ಟರಿ ಓನರ್ಸ್ ಏನಿದ್ದಾರೆ ಅವರ ಜೊತೆಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ಸಭೆ ಕರೆದಿದ್ದಾರೆ. ಅದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. 82 ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿಗೆ ಇನ್ವೈಟ್ ಮಾಡಲಾಗಿದೆ ಸಭೆಗೆ ಬನ್ನಿ ಅಂತ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ನೀಡುವಂತೆ ರೈತರು ಪಟ್ಟು ಹಿಡಿದಿದ್ದಾರೆ. ಹೋರಾಟವನ್ನ ಮಾಡ್ತಾ ಇದ್ದಾರೆ, ಬೀದಿಗಿಳಿದಿದ್ದಾರೆ. ರೈತರ ಬೇಡಿಕೆಯನ್ನ ಮುಖ್ಯಮಂತ್ರಿಗಳು ಶುಗರ್ ಫ್ಯಾಕ್ಟರಿಯ ಮಾಲೀಕರ ಮುಂದೆ ಇಡ್ತಾರೆ. ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಮೊದಲು ಚರ್ಚೆ ಮಾಡ್ತಾರೆ. ಆ ನಂತರ ಮಧ್ಯಾಹ್ನ 1 ಗಂಟೆಗೆ ರೈತ ಮುಖಂಡರ ಜೊತೆ ಮೀಟಿಂಗ್ ಇದೆ. ರೈತರ ಬೇಡಿಕೆಗೆ ಮಾಲೀಕರನ್ನ ಒಪ್ಪಿಸುತ್ತಾ ಸರ್ಕಾರ? ಏನಾಗುತ್ತೆ? ಸದ್ಯ ಎಲ್ಲರ ಚಿತ್ತ ಈ ಒಂದು ಮೀಟಿಂಗ್ ನತ್ತ ನೆಟ್ಟಿದೆ. ಮಾಲೀಕರ ಜೊತೆಗಿನ ಮಾತುಕತೆಯ ಬಳಿಕ ರೈತ ಮುಖಂಡರ ಜೊತೆಗೆ ಚರ್ಚೆಯನ್ನು ನಡೆಸ್ತಾರೆ ಸಿಎಂ ಸಿದ್ದರಾಮಯ್ಯ. ಸಿಎಂ ಸಭೆ ಬಳಿಕ ಹೊರಬೀಳಲಿದೆ ಮಹತ್ವದ ನಿರ್ಧಾರ. ಈಗ ರೈತರು ಏನ್ ಪಟ್ಟು ಹಿಡಿದಿದ್ದಾರೆ, ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಕೊಡಲೇಬೇಕು ಅಂತ. ಬೆಳಗಾವಿಯ ಗುರ್ಲಾಪುರದಲ್ಲಿ ನಡೀತಾ ಇರುವಂತಹ ರೈತರ ಪ್ರತಿಭಟನೆ 9ನೇ ದಿನಕ್ಕೆ ಕಾಲಿಟ್ಟಿದೆ. ಇನ್ಫ್ಯಾಕ್ಟ್ ನಿನ್ನೆವರೆಗೂ ಕೂಡ ಟೈಮ್ ಕೊಟ್ಟಿದ್ದು. ಅದಾದ ನಂತರದಲ್ಲಿ ಸಕ್ಕರೆ ಸಚಿವರು ಹೋರಾಟದ ಜಾಗಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರ ಮನವೊಲಿಸೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ. 2 ದಿನ ಟೈಮ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇವತ್ತು ರಾಷ್ಟ್ರೀಯ ಹೆದ್ದಾರಿಗಳನ್ನು ತಡಿಬೇಕು ಅನ್ನುವಂಥ ಪ್ಲಾನ್ ಅನ್ನು ಹಾಕ್ಕೊಂಡಿದ್ರು ರೈತರು. ಬಟ್ ಆದರೆ ಈಗ ಸದ್ಯ ತಾತ್ಕಾಲಿಕವಾಗಿ ಆ ಒಂದು ಪ್ಲಾನ್ ಅನ್ನು ಹಿಂಪಡೆದಿದ್ದಾರೆ. ಸೊ ನೋಡ್ಬೇಕು ಇವತ್ತು ಏನು ಮೀಟಿಂಗಲ್ಲಿ ಹೇಗೆ ಚರ್ಚೆ ಆಗುತ್ತೆ. ರೈತರಿಗೆ ಸಿಹಿ ಸುದ್ದಿ ಸಿಗುತ್ತಾ, ಅಥವಾ ಯಥಾ ಪ್ರಕಾರ ಈಗೇನು 3,200 ರೂಪಾಯಿ ಕೊಡೋದಕ್ಕೆ ರೆಡಿ ಇದ್ದಾರೆ ಅಂತ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರಲ್ಲ, ಅದಕ್ಕೆ ಸ್ಟಿಕ್ ಆನ್ ಆಗ್ತಾರಾ, ಅಥವಾ ರೈತರ ಒತ್ತಾಯಕ್ಕೆ ಸರ್ಕಾರ ಮಣಿಯತ್ತಾ, ಆಮೇಲೆ ಈ ಕಾರ್ಖಾನೆ ಮಾಲೀಕರು ಕೂಡ ಇದಕ್ಕೆ ಒಪ್ಪಿಗೆ ಕೊಡ್ತಾರಾ ಇಲ್ವಾ ಅನ್ನುವಂಥದ್ದು ಸದ್ಯ ಇರುವಂತಹ ಕುತೂಹಲ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಕೂಡ ಆರಂಭ ಆಗುತ್ತೆ. ಸಭೆ ಆರಂಭ ಆದ ನಂತರದಲ್ಲಿ ಸುಮಾರು 82 ಕಾರ್ಖಾನೆ ಮಾಲೀಕರನ್ನ ಕರೆಯಲಾಗಿದೆ. ಈಗ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಮೊದಲು ಸಭೆ ಆಗುತ್ತೆ. ಅದಾದ ನಂತರದಲ್ಲಿ ಮಧ್ಯಾಹ್ನ 1 ಗಂಟೆಗೆ ರೈತ ಮುಖಂಡರ ಜೊತೆಗೆ ಮಾತುಕತೆಯನ್ನ ನಡೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈಗ ಆಲ್ರೆಡಿ 9 ದಿನದಿಂದಲೂ ಕೂಡ ರೈತರು ತಮ್ಮ ಬೇಡಿಕೆಯನ್ನ ಮುಂದಿಟ್ಟು ಹೋರಾಟವನ್ನ ಮಾಡ್ತಾ ಇದ್ದಾರೆ. ರಸ್ತೆಗಳನ್ನ ಬಂದ್ ಮಾಡಿ, ಟೈರ್ಗೆ ಬೆಂಕಿ ಹಚ್ಚಿ, ಒಂದೊಂದು ಕಡೆ ಇವತ್ತು ಬಾಗಲಕೋಟೆ ಭಾಗದಲ್ಲೂ ಕೂಡ ರಸ್ತೆಯನ್ನ ತಡೆದು ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ರು. ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಇಷ್ಟು ದಿವಸ ಶಾಂತಿಯುತವಾಗಿ ನಡೀತಾ ಇದ್ದಂಥ ಪ್ರತಿಭಟನೆ ಈಗ ಮತ್ತೊಂದು ಹಂತ ತಲುಪಿದೆ ಅಂದ್ರೆ ತಪ್ಪಾಗಲ್ಲ. ಯಾಕಂತಂದ್ರೆ ಈಗ ಆಲ್ರೆಡಿ ಅದೇ ನಿಟ್ಟಿನಲ್ಲೇನೆ ರೈತರ ಆಕ್ರೋಶದ ಕಟ್ಟೆ ಒಡೆದಿದೆ. ಅದರ ಜೊತೆಗೆ ನಿನ್ನೆ ಸಕ್ಕರೆ ಸಚಿವರು ಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ ಕೂಡ ಒಂದು ರೀತಿ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಿತ್ತು. ಅವ್ರ ಕಾರ್ ಬರ್ತಾ ಇದ್ದಂತೆ ಚಪ್ಪಲಿಗಳನ್ನು ಎಸ್ತಿದ್ರು, ಬಾಟಲ್ ಎಸ್ತಿದ್ರು, ತಮ್ಮ ಆಕ್ರೋಶ ಹೊರ ಹಾಕಿದ್ರು. ಅದಾದ ನಂತರದಲ್ಲಿ ಮಾತನಾಡಿದಂತಹ ಸಕ್ಕರೆ ಸಚಿವರು ಶಿವಾನಂದ ಪಾಟೀಲ್ ಅವರು ರೈತರಿಗೆ ಒಂದಷ್ಟು ಭರವಸೆಯನ್ನ ಕೊಟ್ಟರು. ನಾನು ಬೇರೆ ಯಾವ ವಿಷಯದಲ್ಲಿ ಬೇಕಾದರೂ ರಾಜಕಾರಣ ಮಾಡ್ತೀನಿ, ಆದರೆ ರೈತರ ವಿಚಾರ ಅಂತ ಬಂದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಾನು ರಾಜಕಾರಣ ಮಾಡಲ್ಲ. ನಾನು ಈ ವಿಚಾರವನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ. ಅದರ ಜೊತೆಗೆ ನಾಳೆ ಈಗ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಮೀಟಿಂಗನ್ನು ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ಆ ಮೀಟಿಂಗ್ನಲ್ಲಿ ಈ ವಿಚಾರವನ್ನು ಚರ್ಚೆ ಮಾಡಿ ನಿಮಗೆ ಸಿಹಿ ಸುದ್ದಿಯನ್ನು ಕೊಡಿಸ್ತೀನಿ ಅನ್ನುವಂಥ ಭರವಸೆಯನ್ನು ಕೊಟ್ಟಂಥ ಕಾರಣಕ್ಕಾಗಿ ಸದ್ಯ ಇನ್ನೂ 2 ದಿನಗಳ ಕಾಲ ಶಾಂತಿಯುತವಾಗಿ ಪ್ರತಿಭಟಿಸೋದಕ್ಕೆ ರೈತರು ಮುಂದಾಗಿದ್ದಾರೆ. ಇದು ಸದ್ಯ ಇವತ್ತು ನಡೀತಾ ಇರುವಂತಹ ಹೋರಾಟ ಏನಿದೆ, ಇವತ್ತು ಕೂಡ ಅಲ್ಲಿದ್ದಂತಹ ರೈತರ ಸಂಖ್ಯೆಯಲ್ಲಿ ದುಪ್ಪಟ್ಟಾಗಿದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ರೈತರು ಬಂದು ಸೇರ್ಕೊಂಡಿದ್ದಾರೆ. ಆ ಜಾಗದಲ್ಲಿ ಹೋರಾಟ, ಬಿಸಿಲು, ಮಳೆ, ಗಾಳಿ ಯಾವುದು ಕೂಡ ಲೆಕ್ಕಿಸದೆ 9 ದಿನಗಳಿಂದಲೂ ಕೂಡ ಸರ್ಕಾರದ ವಿರುದ್ಧ ತೊಡೆ ತಟ್ಟಿ ನಿಂತಿದ್ದಾರೆ ಅನ್ನದಾತರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ನನ್ನ ಜೊತೆ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ. ದುರ್ಗೇಶ್, ಒಂದ್ ಕಡೆ
9ನೇ ದಿನಕ್ಕೆ ರೈತರು ಮಾಡ್ತಾ ಇರುವಂತಹ ಹೋರಾಟ ಕಾಲಿಟ್ಟಿದೆ. ಇತ್ತ ಎಲ್ಲರ ಚಿತ್ತ ಸಿಎಂ ಸಭೆಯತ್ತ ನೆಟ್ಟಿದೆ. ಇವತ್ತು 82 ಕಾರ್ಖಾನೆಯ ಮಾಲೀಕರು ಈ ಒಂದು ಸಭೆಗೆ ಬರಬೇಕು ಅಂತೇಳಿ ಆಹ್ವಾನ ಕೊಡಲಾಗಿದೆ. ಏನ್ ನಿರೀಕ್ಷೆ ಮಾಡ್ಬೋದು? ಇವತ್ತಾದ್ರೂ ಸಿಹಿ ಸುದ್ದಿ ಸಿಗುತ್ತಾ ರೈತರಿಗೆ, ಹೇಗೆ? ಎಸ್ ಪ್ರಭು, ಏನು ರಾಜ್ಯದಲ್ಲಿ ಅದರಲ್ಲೂ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಜೋರಾಗಿರುವಂತಹ ಕಬ್ಬು ಬೆಳೆಗಾರರ ಹೋರಾಟವನ್ನು ತಡೆಸುವ ನಿಟ್ಟಿನಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಪ್ರಮುಖವಾಗಿ ಸಭೆ ನಡೆಸ್ತಾ ಇರುವಂತದ್ದು. ಜೊತೆಗೆ ಏನು 82 ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿಗೆ ಇಲ್ಲಿ ಒಂದು ಆಹ್ವಾನವನ್ನ ನೀಡಲಾಗಿದೆ. ಜೊತೆಗೆ 46 ರೈತ ಸಂಘಟನೆಗಳು ಕೂಡ ಆಹ್ವಾನವನ್ನ ನೀಡಲಾಗಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ಅವರು 11 ಗಂಟೆಯಿಂದ 1 ಗಂಟೆಯವರೆಗೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಸಭೆಯನ್ನ ನಡೆಸ್ತಾರೆ. ಅದಾದ ಬಳಿಕ ರೈತ ಮುಖಂಡರು ಮತ್ತು ರೈತರ ಜೊತೆ ಕಬ್ಬು ಬೆಳೆಗಾರರ ಜೊತೆಗೆ 1 ಗಂಟೆಯಿಂದ 3 ಗಂಟೆವರೆಗೆ ಮೀಟಿಂಗ್ ಅನ್ನ ನಡೆಸುವ ಈ ಒಂದು ಸಕ್ಕರೆ ಮಾಲೀಕರು ಮತ್ತು ಕಬ್ಬು ಬೆಳೆಗಾರರ ನಡುವಿನ ಒಂದು ಸಮಸ್ಯೆಯ ಬಗ್ಗೆ ಚರ್ಚೆಯನ್ನು ನಡೆಸಿ ಯಾವ ರೀತಿ ಒಂದು ದರ ನಿಗದಿ ಮಾಡಬೇಕು, ಜೊತೆಗೆ ರೈತರಿಗೆ ಆಗ್ತಿರುವಂತಹ ಸಮಸ್ಯೆಗಳು ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೆಸುವಂಥದ್ದು. ಪ್ರಮುಖವಾಗಿ ನಿನ್ನೆ ಕ್ಯಾಬಿನೆಟ್ ಅಲ್ಲಿ ಕೂಡ ಈ ವಿಚಾರ ಬಹಳಷ್ಟು ಚರ್ಚೆ ಆಗಿತ್ತು. 3 ಗಂಟೆಗಳ ಕಾಲ ಈ ಒಂದು ವಿಚಾರವನ್ನೇ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಚರ್ಚೆಯನ್ನು ಮಾಡಲಾಗಿತ್ತು. ಆದ್ರೆ ಕೇಂದ್ರ ಸರ್ಕಾರ ದರ ನಿಗದಿ ಮಾಡಿದೆ. ಈಗಾಗಲೇ FRP ದರ 3,550 ಇರೋದ್ರಿಂದ ಅದೇ ಈಗ ರಾಜ್ಯ ಬೆಳೆಗಾರರಿಗೆ ಕೊಡಬೇಕು ಅನ್ನುವಂತ ಒತ್ತಾಯವನ್ನು ರಾಜ್ಯ ಸರ್ಕಾರಕ್ಕೆ ಬೆಳೆಗಾರರು ಮಾಡುತ್ತಿರುವಂತದ್ದು. ಓಕೆ, ಥ್ಯಾಂಕ್ ಯು ದುರ್ಗೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.